ಬೆಂಗಳೂರಿನ ಹೆಸರಾಂತ ಕಂಪನಿಯಾದ ಕಾನ್ಫಿಡೆನ್ಸ್ ಗ್ರೂಪ್ನ ಮಾಲೀಕರು ಹಾಗೂ ಅದರ ಸಂಸ್ಥಾಪಕರಾದಂತಹ CJ ರಾಯ್ ಅವರು ಇವತ್ತು ಮಧ್ಯಾಹ್ನ ಸುಮಾರು 3:15ರ ಸುಮಾರಿಗೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು ಅಂತ ನಾವು ನೋಡ್ತಾ ಹೋದರೆ ಏನು ಈ ಹಿಂದೆ ಅಂದರೆ ಸಾಕಷ್ಟು ದಿನಗಳಿಂದಲೂ ಸಹ ಏನು ಕೇರಳ ಮೂಲದ IT ಅಧಿಕಾರಿಗಳು ಬೆಂಗಳೂರಿನ ರಾಯ್ ಅವರ ಕಚೇರಿಯಲ್ಲಿ ಸಾಕಷ್ಟು ರೀತಿಯ ದಾಳಿಯನ್ನು ಮಾಡ್ತಾ ಬಂದಿದ್ದರು. ಇದೇ ಒಂದು ಹಿನ್ನೆಲೆಯಲ್ಲಿ ಇವತ್ತು ಏನು ಲ್ಯಾಂಡ್ಫೋರ್ಡ್ ರಸ್ತೆಯಲ್ಲಿರ್ತಕ್ಕಂತಹ ಕಾನ್ಫಿಡೆನ್ಸ್ ಗ್ರೂಪ್ನ ಕಚೇರಿ ಏನಿದೆ ಅದರ ಮೇಲೆ ಏನು ಕೇರಳದ ಅಧಿಕಾರಿಗಳು ದಾಳಿಯನ್ನು ಮಾಡಿದರು. ನಂತರದಲ್ಲಿ ಸುಮಾರು 2 ಗಂಟೆಯ ಸುಮಾರಿಗೆ ಏನು CJ ರಾಯ್ ಅವರು ಅವರ ಕಚೇರಿಗೆ ಆಗಮಿಸಿದ್ದಾರೆ. ಅದು ಕೂಡ ಏನು ಕೇರಳದ IT ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ ಎನ್ನುವ ಮಾಹಿತಿ ತಿಳಿದ ನಂತರವಷ್ಟೇ ಅವರು ಅವರ ಕಚೇರಿಗೆ ಬಂದಿದ್ದಾರೆ. ನಂತರದಲ್ಲಿ ಹಲವಾರು ದಾಖಲೆಗಳನ್ನು ಏನು ಕೇರಳದ ಅಧಿಕಾರಿಗಳು ಕೇಳಿದ್ದಾರೆ. ಇದೇ ವಿಚಾರವಾಗಿ ಅವರು ಅವರ ಚೇಂಬರ್ಗೆ ಹೋಗಿ ದಾಖಲೆಗಳನ್ನು ತರ್ತೀನಿ ಅಂತ ಅಲ್ಲಿಗೆ ತೆರಳುತ್ತಾರೆ. ನಂತರದಲ್ಲಿ ಸುಮಾರು 3:15ರ ಸುಮಾರಿಗೆ ತಮ್ಮ ಸರ್ವಿಸ್ ರಿವಾಲ್ವರ್ನಿಂದ ಅವರ ಎದೆಯ ಎಡಭಾಗಕ್ಕೆ ಏನು ಆ ಗುಂಡನ್ನು ಹಾರಿಸಿಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿರೋದು. ನಂತರದಲ್ಲಿ ಅಲ್ಲಿರ್ತಕ್ಕಂತಹ ಸಿಬ್ಬಂದಿಗಳೇ ಅವರನ್ನು HSR ಲೇಔಟ್ನ ನಾರಾಯಣ ಆಸ್ಪತ್ರೆಗೆ ದಾಖಲು ಮಾಡ್ತಾರೆ. ಆದರೆ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವ ಮುಂಚೆಯೇ ಅವರು ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಿದ್ರು. ಇದನ್ನು ವೈದ್ಯರು ಸಹ ಅಲ್ಲಿ ಕನ್ಫರ್ಮೇಷನನ್ನು ಮಾಡ್ತಾರೆ. ಇನ್ನುಳಿದಂತೆ ಇದೆಲ್ಲ ಒಂದು ಹಂತದ ಬೆಳವಣಿಗೆ. ಆದರೆ ಏನು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ರು ಆ ಒಂದು ಕಚೇರಿ ಏನಿದೆ ಅಲ್ಲಿ ಬೇರೆ ರೀತಿಯ ಬೆಳವಣಿಗೆಗಳು ಆಗ್ತಾ ಇತ್ತು. ಅದರಲ್ಲಿ ಅತಿ ಪ್ರಮುಖವಾಗಿ ಏನು ಬೆಂಗಳೂರು ಪೊಲೀಸ್ DCP ಆಗಿರುವ ಅದು ಕೂಡ ಕೇಂದ್ರ ವಿಭಾಗದ ಅಕ್ಷಯ್ M ಹಾಕೆ ಅವರು ಸಾಕಷ್ಟು ಪರಿಶೀಲನೆಯನ್ನು ಮಾಡ್ತಾ ಇದ್ರು. ಅದೇ ರೀತಿ ಸೋಕೋ ಟೀಮ್ ಕೂಡ ಸ್ಥಳಕ್ಕೆ ಧಾವಿಸಿ ಸಾಕಷ್ಟು ಸಾಕ್ಷ್ಯವನ್ನು ಸಂಗ್ರಹಿಸುವ ಕೆಲಸವನ್ನು ಮಾಡ್ತು. ಯಾಕಂದರೆ ಮುಂದಿನ ಹಂತದ ತನಿಖೆಯಲ್ಲಿ ಈ ಸಾಕ್ಷ್ಯಗಳು ಸಾಕಷ್ಟು ರೀತಿಯಲ್ಲಿ ಏನು ಈ ಒಂದು ತನಿಖೆಗೆ ಅವಶ್ಯಕತೆ ಇದೆ. ಈ ಹಿನ್ನೆಲೆಯಲ್ಲಿ ಕ್ರೈಮ್ ತಂಡ ಹಾಗೂ ಬೆಂಗಳೂರಿನ ಸೋಕೋ ತಂಡ ಎರಡೂ ಕೂಡ ಸಾಕಷ್ಟು ಸಾಕ್ಷ್ಯ ಸಂಗ್ರಹಣೆಯನ್ನು ಮಾಡಿತು. ಅದರಲ್ಲಿ ಅತಿ ಪ್ರಮುಖವಾಗಿ ಏನು ಕೇಂದ್ರ ವಿಭಾಗದ DCP ಆಗಿರುವ ಅಕ್ಷಯ್ M ಹಾಕೆ ಅವರು ಸ್ವತಃ ಖುದ್ದಾಗಿ ಅಲ್ಲಿಯೇ ನಿಂತು ಒಂದು CCTV ಏನು ಪರಿಶೀಲನೆ ಆಗಿರಬಹುದು, ಅದೇ ರೀತಿ ಈ ಹಿಂದೆ ಆಫೀಸ್ಗೆ ಯಾರ ಜೊತೆ ಏನು ರಾಯ್ ಅವರು ಭೇಟಿಯನ್ನು ನೀಡಿದ್ರು, ಅದೇ ರೀತಿ ಈ ಹಿಂದೆ ಯಾರಾದರೂ ಅಧಿಕಾರಿಗಳು ಬಂದಿದ್ರಾ, ಈ ಎಲ್ಲ ಮಾಹಿತಿಯನ್ನು ಮುಖ್ಯವಾಗಿ CCTV ಪರಿಶೀಲನೆಯನ್ನು ಏನು ಕೇಂದ್ರ ವಿಭಾಗದ DCP ಆಗಿರುವ ಅಕ್ಷಯ್ M ಹಾಕೆ ಅವರು ಮಾಡ್ತಾ ಇದ್ರು. ನಂತರದಲ್ಲಿ ಏನು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್ ಅವರು ಸಹ ಏನು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಸಾಕಷ್ಟು ಮಾಹಿತಿಯನ್ನು ತೆಗೆದುಕೊಂಡು ಕೆಲವೊಂದು ಮಾಹಿತಿ ಹಾಗೂ ಕೆಲವೊಂದು ಯಾವ ರೀತಿ ತನಿಖೆಯನ್ನು ಮಾಡಬೇಕು ಎಂಬ ನಿಟ್ಟಿನಲ್ಲಿ ಸಾಕಷ್ಟು ಸಲಹೆಯನ್ನು ಏನು ಪೊಲೀಸರಿಗೆ ನೀಡಿರ್ತಕ್ಕಂಥದ್ದು ಶ್ರೀಮಂತ್ ಕುಮಾರ್ ಸಿಂಗ್ ಅವರು. ಇನ್ನುಳಿದಂತೆ ಇತ್ತ ಏನು ನಾರಾಯಣ ಆಸ್ಪತ್ರೆಯಲ್ಲಿ ಅವರ ಏನು ಮೃತದೇಹ ಇತ್ತು ಅದನ್ನು ಬೋರಿಂಗ್ ಆಸ್ಪತ್ರೆಗೆ ನಾಳೆ ಏನು ಬೆಳಿಗ್ಗೆ ಸುಮಾರು 8 ಗಂಟೆಯ ಹೊತ್ತಿಗೆ ಒಂದು ಪೋಸ್ಟ್ ಮಾರ್ಟಮ್ ಇರುವ ಹಿನ್ನೆಲೆಯಲ್ಲಿ 9 ಗಂಟೆಯ ಹೊತ್ತಿಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಪಡೆದುಕೊಳ್ಬೇಕಾಗಿ ಈ ಒಂದು ಹಿನ್ನೆಲೆಯಲ್ಲಿ ಅವರ ದೇಹವನ್ನು ಏನು ಬೋರಿಂಗ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿರುವುದು. ಇನ್ನುಳಿದಂತೆ ಏನು ಈ ಒಂದು ರಾಯ್ ಹಾಗೂ ಅವರ ಕಂಪನಿಯ ಏನು ಲೀಗಲ್ ಅಡ್ವೈಸರ್ ಆಗಿರುವ ಒಬ್ಬ ಲಾಯರ್ ಏನಿದ್ದಾರೆ ಪ್ರಕಾಶ್ ಅವರು ಒಂದು ವ್ಯತಿರಿಕ್ತ ಹೇಳಿಕೆಯನ್ನು ನೀಡಿದ್ದಾರೆ. ಅದರಲ್ಲಿ ಅತಿ ಪ್ರಮುಖವಾಗಿ ಅವರು ಆರೋಪವನ್ನು ಮಾಡ್ತಾ ಇರೋದು ಕೇರಳದ IT ಅಥವಾ ಆದಾಯ ತೆರಿಗೆಯ ಅಡಿಷನಲ್ ಕಮಿಷನರ್ ಆಗಿರ್ತಕ್ಕಂತಹ ಕೃಷ್ಣಮೂರ್ತಿ ಎನ್ನುವವರು ಇದಕ್ಕೆಲ್ಲ ಕಾರಣ ಎನ್ನುವ ನೇರ ಆರೋಪವನ್ನು ಮಾಡಿದ್ದಾರೆ. ಯಾಕಂದರೆ ಸಾಕಷ್ಟು ರೀತಿಯ ಒತ್ತಡವನ್ನು ಹಾಕ್ತಾ ಇದ್ದರು. IT ತೆರಿಗೆ ಅಥವಾ ದಾಳಿ ವಿಚಾರವಾಗಿ ಈ ಎಲ್ಲ ವಿಚಾರಗಳಿಂದ ಮನನೊಂದು ಈ ಒಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಎನ್ನುವ ಮಾಹಿತಿಯನ್ನು ಕೂಡ ಅವರು ಮಾಧ್ಯಮಕ್ಕೆ ನೀಡಿದರು. ಇನ್ನು ಎರಡನೇದಾಗಿ ಅವರು ಏನು CJ ರಾಯ್ ಅವರನ್ನು ಸಾಕಷ್ಟು ವರ್ಷಗಳಿಂದ ನೋಡ್ತಾ ಬರ್ತಿದ್ದಾರೆ. ಕರೋನಾ ಸಮಯದಲ್ಲಿ ಸಾಕಷ್ಟು ರೀತಿಯ ಅನಾಹುತಗಳು ಆಗಿದ್ವು. ಆ ಸಮಯದಲ್ಲೂ ಸಹ ಎಲ್ಲ ಎಂಪ್ಲಾಯಿಗಳ ಸ್ಯಾಲ್ರಿಯನ್ನು ಇನ್ ಟೈಮ್ಗೆ ಅವರು ಪೇ ಮಾಡ್ತಾ ಇದ್ರು. ತುಂಬ ಸಹೃದಯ ವ್ಯಕ್ತಿ ಅಂತ ಅವರನ್ನು ಏನು ಬಣ್ಣಿಸಿದ್ದು ಇಲ್ಲಿ ವಿಶೇಷವಾಗಿತ್ತು. ಇನ್ನುಳಿದಂತೆ ಏನು ಮೃತ CJ ರಾಯ್ ಅವರು ಪತ್ನಿ ಹಾಗೂ 2 ಮಕ್ಕಳನ್ನು ಕೂಡ ಅಗಲಿದ್ದಾರೆ. ಒಟ್ಟಾರೆ ಏನು ಅವರ ಆತ್ಮಹತ್ಯೆಗೆ ಪ್ರಮುಖವಾದಂತಹ ಕಾರಣ ಇದುವರೆಗೂ ಸಹ ಲಭ್ಯವಾಗಿಲ್ಲ. ಇದು ಮೇಲ್ನೋಟಕ್ಕೆ ಹಾಗೂ ಪ್ರಾಥಮಿಕ ಮಾಹಿತಿಗಳ ಪ್ರಕಾರ ಏನು IT ದಾಳಿಯನ್ನು ಮಾಡ್ತಾ ಇದ್ರು, ಈ ಎಲ್ಲ ಒತ್ತಡಗಳಿಂದ ಅವರು ಗುಂಡನ್ನು ಹಾರಿಸಿಕೊಂಡು ಮೃತಪಟ್ಟಿದ್ದಾರೆ ಎನ್ನುವುದು ಪ್ರಾಥಮಿಕ ವರದಿ. ಏನು ಇವರ ಆತ್ಮಹತ್ಯೆಗೆ ಇದೊಂದೇ ರೀಸನ್ ಅಥವಾ ಬೇರೆ ಯಾವುದಾದರೂ ರೀಸನ್ ಇದೆಯಾ? ಉದಾಹರಣೆಗೆ ಅವರ ಫ್ಯಾಮಿಲಿಯಿಂದ ಏನಾದರೂ ಥ್ರೆಟನ್ಸ್ಗಳಿದ್ವು ಅಥವಾ ಯಾರಾದರೂ ಬ್ಲ್ಯಾಕ್ ಮೇಲನ್ನು ಮಾಡ್ತಾ ಇದ್ರು ಅಥವಾ ಸಾಕಷ್ಟು ಉದ್ಯಮಗಳನ್ನು ಹೊಂದಿದ್ರು, ಕರ್ನಾಟಕ ಸೇರಿದಂತೆ ಬೇರೆ ದೇಶಗಳಲ್ಲೂ ಸಹ ಉದ್ಯಮಗಳನ್ನು ಹೊಂದಿದ್ರು. ಅದೇ ರೀತಿ ಕೇರಳದಲ್ಲಿ ಸಾಕಷ್ಟು ರೀತಿಯ ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಇದ್ರು. ಅಲ್ಲಿಂದ ಏನು ಭೂಮಾಫಿಯಾ ಲಿಂಕ್ ಇವರಿಗೆ ಸಿಕ್ಕಿ
ಆ ಮುಖಾಂತರ ಏನಾದರೂ ಇವರು ಆತ್ಮಹತ್ಯೆಗೆ ಪ್ರಚೋದನೆ ನೀಡುತ್ತಾ ಅನ್ನೋ ವಿಚಾರವನ್ನು ಕೂಡ ಇಲ್ಲಿ ಚರ್ಚೆ ಮಾಡಬೇಕಿದೆ. ಒಟ್ಟಾರೆ ಏನು ಬೆಂಗಳೂರು ಸಿಟಿ ಪೊಲೀಸರು ಈಗಾಗಲೇ ಸಾಕಷ್ಟು ಸಾಕ್ಷ್ಯ ಹಾಗೂ ದಾಖಲೆಗಳನ್ನು ಸಂಗ್ರಹ ಮಾಡಿದ್ದಾರೆ. ಕಾದು ನೋಡಬೇಕಿದೆ ಪೊಲೀಸರು ಯಾವ ಉತ್ತರವನ್ನು ಏನು ಜನತೆಗೆ ನೀಡ್ತಾರೆ ಅಂತ, ಅಥವಾ ಯಾವ ಉತ್ತರವನ್ನು ಅವರು ಏನು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅದರ ಪರವಾಗಿ ನೀಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಗಿರೀಶ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.